ಮುಸ್ಲಿಂ ಸಂಘಟನೆಗಳು ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ 2 ಹೊಸ ಸಂಪ್ರದಾಯಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಜಿಲ್ಲಾಡಳಿತದ ಕದ ತಟ್ಟೋದಕ್ಕೆ ಮುಂದಾಗಿದೆ. ಆ 2 ಸಂಪ್ರದಾಯಗಳ ಪ್ರಕಾರ ಒಂದು ದತ್ತಪೀಠದ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿದ್ರೆ, ಇನ್ನೊಂದು ಡ್ರೆಸ್ ಕೋಡ್ ವಿಚಾರವಾಗಿ ತಗಾದೆಯನ್ನು ತೆಗೆದಿದ್ದಾರೆ. ಹಾಗಾದ್ರೆ ಅವರು ಏನು ಹೇಳಿದ್ದಾರೆ, ಯಾಕಿದು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಡೀಟೇಲ್ಸ್ ನೋಡ್ಕೊಂಡು ದತ್ತಪೀಠದಲ್ಲಿ ಧಾರ್ಮಿಕ ಭಕ್ತಿಗೆ ಭಂಗ, ದತ್ತಪೀಠದಲ್ಲಿ ಡ್ರೆಸ್ ಕೋಡ್ ಜಾರಿಗೆ ತನ್ನಿ, ಶಾಖಾದ್ರಿ ವಂಶಸ್ಥರಿಂದ ಸರ್ಕಾರಕ್ಕೆ ಮನವಿ. ಎಸ್, ಹಿಂದೂ ಮುಸ್ಲಿಮರ ಧಾರ್ಮಿಕ ಭಾವೈಕ್ಯತೆಯ ಕೇಂದ್ರ ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠಕ್ಕೆ ವರ್ಷಪೂರ್ತಿ ಪ್ರವಾಸಿಗರು ಬರ್ತಾರೆ. ನಿರ್ಬಂಧ ಹೊರತುಪಡಿಸಿ ದತ್ತಪೀಠಕ್ಕೆ ಪ್ರವಾಸಿಗರಿಲ್ಲದ ದಿನವೇ ಇಲ್ಲ. ಇಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯೋಕೆ ಬರೋರು ಹಾಗೂ ಭಕ್ತಿ ಭಾವದಿಂದ ಬರೋರು ಇಬ್ರು ಸಮನಾಗಿದ್ದಾರೆ. ಆದರೆ ದತ್ತಪೀಠದಲ್ಲಿ ಡ್ರೆಸ್ ಕೋಡ್ ಜಾರಿಗೆ ತನ್ನಿ ಅಂತ ಸೈಯದ್ ಬುಡೇನ್ ಶಾಖಾದ್ರಿ ವಂಶಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಪವಿತ್ರವಾದಂತಹ ಸ್ಥಳ. ಅಲ್ಲಿ ಆರಂಭದಲ್ಲಿ ಹೇಗೆ ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಹಾಕೊಂಡು ಹೋಗ್ತಾ ಇದ್ರು, ಈಗಲೂ ಅದೇ ರೀತಿ ಡ್ರೆಸ್ ಕೋಡ್ ಜಾರಿಗೆ ತರುವಂತೆ ಶಾಖಾದ್ರಿ ವಂಶಸ್ಥರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅವರ ಉಡುಗೆ ಅವರ ಸ್ವಾತಂತ್ರ್ಯ, ಆದ್ರೆ ಇಲ್ಲಿಗೆ ಬರಬೇಕಾದ್ರೆ ಸೀರೆ, ಚೂಡಿ, ಕುರ್ತಾ ಇರ್ಲಿ ಅಂತ ಹೇಳಿದ್ದಾರೆ. ಅಲ್ಲದೆ ಸರ್ಕಾರಕ್ಕೆ ಡ್ರೆಸ್ ಕೋಡ್ ಜಾರಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಬಾಬಾ ಬುಡನ್ಗಿರಿ ದರ್ಗಾದಲ್ಲಿ ಭಕ್ತರ ಜೊತೆ ಟೂರಿಸ್ಟ್ ಬರುವಾಗ ಆ ಟೂರಿಸ್ಟ್ ಒಂದು ವೆಸ್ಟರ್ನ್ ಡ್ರೆಸ್ ಅಲ್ಲಿ ಬರುವಾಗ ಅವ್ರಿಗೆ ನಾವು ಫೋರ್ಸ್ ಮಾಡಂಗಿಲ್ಲ. ಅವ್ರ ಡ್ರೆಸ್ ಕೋಡ್ ಅವ್ರು ಯಾವ ರೀತಿಯಲ್ಲಿ ಬೇಕಂದ್ರೆ ಮಾಡ್ಕೊಬಹುದು. ಆದರೆ ಈ ಪವಿತ್ರ ಸ್ಥಳದಲ್ಲಿ ಒಳಗಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ಅದು ಅವರು ಒಂದು ಡ್ರೆಸ್ ಕೋಡನ್ನು ಹಾಕೊಂಡು ಹೋಗಬೇಕು. ಇಲ್ಲಾಂದ್ರೆ ಒಂದು ಕೋಟ್ ಏನಾದರೂ ಕೊಡಬೇಕು. ಆ ಕೋಟ್ ಹಾಕೊಂಡು ಒಳಗಡೆ ಹೋಗಂಗೆ ಆ ಥರ ಏನಾದರೆ ಅವರು ಒಂದು ಸಿಸ್ಟಮ್ ಅನ್ನು ಜಾರಿ ಮಾಡಬೇಕಂತ ನಾವು ಒಂದು ಬೇಡಿಕೆ ಇಟ್ಟಿದ್ವಿ. ದತ್ತಪೀಠದ ಹೆಸರನ್ನ ಬದಲಾಯಿಸುವಂತೆ ಮನವಿ, ಗೆಜೆಟೆಡ್ ದಾಖಲೆಗಳಲ್ಲಿರುವಂತೆ ಹೆಸರಿಡೋಕೆ ಆಗ್ರಹ. ಶಾಖಾದ್ರಿ ವಂಶಸ್ಥರು ದತ್ತಪೀಠದ ಹೆಸರನ್ನ ಬದಲಾಯಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಗೆಜೆಟೆಡ್ ದಾಖಲೆಗಳಲ್ಲಿ ದತ್ತಪೀಠದ ಹೆಸರು ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ಅಂತ ಇದೆ. ಆದರೆ ಪ್ರವಾಸೋದ್ಯಮ ಇಲಾಖೆ ನಾಮಫಲಕಗಳಲ್ಲಿ ದತ್ತಪೀಠ ಅಂತ ಇದೆ. ಆದರೆ ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಹೆಸರು. 91ರಲ್ಲಿ ಕೋರ್ಟ್ ತೀರ್ಪಿನಲ್ಲಿ ದತ್ತಾತ್ರೇಯ 1, ದತ್ತಾತ್ರೇಯ 2 ಅಂತ 2 ಹಳ್ಳಿಗಳಿದೆ. ಆ ಹಳ್ಳಿಗಳಿಗೆ ದತ್ತಾತ್ರೇಯ ಪೀಠ ಅಂತ ಹೆಸರು ಕೊಟ್ಟಿದ್ದಾರೆ. ಆದ್ರೆ ಇತ್ತೀಚೆಗೆ ಅಲ್ಲಿ ದರ್ಗಾ ಅನ್ನೋ ಹೆಸರೇ ಇಲ್ಲ. ಹಾಗಾಗಿ ದರ್ಗಾದ ಹೆಸರನ್ನ ಅಲ್ಲಿ ಹಾಕಬೇಕು ಅಂತ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡೇನ್ ಸ್ವಾಮಿ ದರ್ಗಾ ಅಂತ ಅದು ಗೆಜೆಟೆಡ್ ಹೆಸರು. ಅದು ದತ್ತಪೀಠ ಅಂತ ಎಲ್ಲ ಪ್ರವಾಸೋದ್ಯಮ ಇಲಾಖೆಯ ಏನು ಅಲ್ಲಿ ಬೋರ್ಡ್ಸ್ ಇದೆ, ಅಲ್ಲಿ ಅದೇ ಜಸ್ಟ್ ಒಂದು ಹೆಸರು ಇಟ್ಟಿರೋದು. ದತ್ತಾತ್ರೇಯ ಪೀಠ ಅದು ಒಳಗಡೆ ಏನಿತ್ತು, ಅಲ್ಲಿ ಒಂದು ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡೇನ್ ಸ್ವಾಮಿ ದರ್ಗಾ. ಆ ದರ್ಗಾದ ಹೆಸರು, ಯಾಕಂದರೆ ಭಕ್ತರು ಎಲ್ಲ ಬರೋವಾಗ ಅಲ್ಲಿ ನೋಡುವಾಗ ಅಲ್ಲಿ ದರ್ಗಾದ ಹೆಸರನ್ನೇ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಆ ದರ್ಗಾದ ಹೆಸರು ಕೂಡ ಮೆನ್ಷನ್ ಮಾಡಬೇಕಂತ ನಾವು ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡೇನ್ ಸ್ವಾಮಿ ದರ್ಗಾ ಏನು ಅಲ್ಲಿ ಗೆಜೆಟೆಡ್ ಹೆಸರು ಇದೆ, ಅದೇ ಲೆಕ್ಕದಲ್ಲಿ ಅಫಿಷಿಯಲ್ ಏನು ಹೆಸರು ಇದೆ ಅದು ಬರಬೇಕು. ಒಟ್ಟಾರೆ ದತ್ತಪೀಠ ಇಂದಿಗೂ ಹಿಂದೂ ಮುಸ್ಲಿಮರ ಧಾರ್ಮಿಕ ಭಾವೈಕ್ಯತೆಯ ಕ್ಷೇತ್ರವಾಗಿದೆ. ಇದೀಗ ಶಾಖಾದ್ರಿ ವಂಶಸ್ಥರು ಗೆಜೆಟೆಡ್ ದಾಖಲೆಗಳಲ್ಲಿರುವಂತೆ ಹೆಸರು ಬದಲಾಯಿಸೋಕೆ ಮತ್ತು ಡ್ರೆಸ್ ಕೋಡ್ ಜಾರಿ ಮಾಡುವಂತೆ ಮನವಿ ಮಾಡಿದ್ದಾರೆ. ಆದರೆ ಈ ವಿವಾದದ ಸ್ಥಳದಲ್ಲಿ ಸರ್ಕಾರ ಯಾವ ರೀತಿ ಹೇಗೆ ಕ್ರಮ ಕೈಗೊಳ್ಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.